ಅಖಾಡ ವೀಕೆಂಡ್ ಎಡಿಷನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಚಾಲೆಂಜ್ ಸ್ಟಾರ್ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿ ದೊಡ್ಡ ಮಟ್ಟದಲ್ಲಿದ್ದಾಗಲೇ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂತೆಯೇ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯನ್ನು ಮಾಡಿತು. ಮಾರಾಟ ತೆರಿಗೆಯನ್ನು ಹೆಚ್ಚಳ ಮಾಡೋದ್ರ ಮೂಲಕ ₹3, ₹5 ಈ ರೀತಿಯಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರದ ಏರಿಕೆಯನ್ನು ಮಾಡಲಾಗಿದೆ. ತೆರಿಗೆಗಳನ್ನು ಹೆಚ್ಚಳ ಮಾಡಲಾಗಿರುವಂಥದ್ದು. ಇದರ ಪರಿಣಾಮವಾಗಿ ಸಹಜವಾಗಿಯೇ ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತಾ ಇದೆ. ಕೇವಲ ಇದು ಪೆಟ್ರೋಲ್ ಡೀಸೆಲ್ಗೆ ಸೀಮಿತ ಆಗಿಲ್ಲ. ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯ ಬಗ್ಗೆಯೂ ಕೂಡ DCM DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬಸ್ ದರ ಏರಿಕೆ ಆಗುವ ಸಾಧ್ಯತೆಗಳಿದ್ದಾವೆ ಅನ್ನೋದರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಯವರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ರೀತಿಯಾಗಿ ದರ ಏರಿಕೆ ಮಾಡಿರೋದು ಯಾವ ಕಾರಣಕ್ಕಾಗಿ ಅಂತ ಪ್ರಶ್ನಿಸಿದಾಗ ಮುಖ್ಯಮಂತ್ರಿಯವರು ಹೇಳ್ತಾರೆ, 60,000 ಕೋಟಿ ರೂಪಾಯಿ ಹಣವನ್ನು ನಾವು ಗ್ಯಾರಂಟಿಗಾಗಿ ಈ ವರ್ಷ ಮೀಸಲಿಟ್ಟಿದ್ದೇವೆ. ಹಾಗಾದರೆ ನೀವು ಗ್ಯಾರಂಟಿಗಾಗಿಯೇ ದರ ಏರಿಕೆ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೇಳಿದಾಗ, ಇಲ್ಲ, ಅಭಿವೃದ್ಧಿಗಾಗಿ ದರ ಏರಿಕೆಯನ್ನು ಮಾಡಿದ್ದೀವಿ, ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ದರ ಏರಿಕೆಯನ್ನು ಮಾಡಿದ್ದೀವಿ. ಈ ಮೂಲಕ ದರ ಏರಿಕೆಗೆ ತಮ್ಮದೇ ಸಮರ್ಥನೆಯನ್ನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಹಾಗಾದರೆ ನಿಜಕ್ಕೂ ಇಲ್ಲಿ ಆಗ್ತಾ ಇರೋದು ಏನು ಅನ್ನೋದರ ಬಗ್ಗೆನೇ ಅಖಾಡ ವೀಕೆಂಡ್ ಎಡಿಷನ್ನಲ್ಲಿ ವಿಸ್ತೃತವಾದಂತಹ ಚರ್ಚೆ ನಡೆಸೋಣ. ಇದೇ ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್ ಗ್ಯಾರಂಟಿ ಬರೆ. ಕೈಯಲ್ಲಿರುವ 5 ಬೆರಳುಗಳ ರೀತಿಯಲ್ಲಿನೇ 5 ಗ್ಯಾರಂಟಿಯನ್ನು ನಾವು ಕೊಡ್ತೀವಿ. ಆ 5 ಗ್ಯಾರಂಟಿ ಇದ್ದರೆ ಕೈ ಮುಷ್ಟಿ ಕಟ್ಟಿದರೆ ಕೈ ಬಲ ಆಗಿರುತ್ತೆ ಅನ್ನುವಂತಹ ಮಾತುಗಳನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಗ್ಯಾರಂಟಿಯನ್ನು ಕೊಟ್ಟರು, ಗ್ಯಾರಂಟಿ ಜಾರಿಗೊಳಿಸಿದರು. ಆದರೆ ಈಗ ದರ ಏರಿಕೆಯ ಗ್ಯಾರಂಟಿಯನ್ನು ಕೂಡ ಕೊಡ್ತಿದ್ದಾರೆ. ವಾಸ್ತವವಾಗಿ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದಕ್ಕೆ ಕಾರಣನೇ ಬೆಲೆ ಏರಿಕೆ. ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಸಿಲಿಂಡರ್ಗೆ ₹1,100ಗಿಂತ ಹೆಚ್ಚು ಖರ್ಚಾಗ್ತಾ ಇದೆ. ಜನ ತೊಂದರೆಯಲ್ಲಿದ್ದಾರೆ, ಹೆಣ್ಣುಮಕ್ಕಳು ತೊಂದರೆಯಲ್ಲಿದ್ದಾರೆ. ಈ ಕಾರಣಕ್ಕಾಗಿ ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದಂಥವರೇ ಈಗ ಒಂದು ಕಡೆಯಲ್ಲಿ ಗ್ಯಾರಂಟಿ, ಮತ್ತೊಂದು ಕಡೆಯಲ್ಲಿ ದರ ಏರಿಕೆಯ ಗ್ಯಾರಂಟಿಯನ್ನು ಕೊಟ್ಟಿರುವಂಥದ್ದು. ಅದರ ಬಗ್ಗೆ ಒಂದು ವರದಿಯನ್ನು ಮೊದಲಿಗೆ ನಿಮಗೆ ತೋರಿಸ್ತೀನಿ. ರಾಜ್ಯ ರಾಜಕಾರಣದಲ್ಲೀಗ ಬೆಲೆ ಏರಿಕೆ ಬಿಸಿ. ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಲೇ ಬಿಜೆಪಿ ಕೆರಳಿ ಕೆಂಡಾಮಂಡಲವಾಗಿದೆ. ಲೋಕಸಭೆ ಚುನಾವಣೆ ಮುಗಿಯುತ್ತಲೇ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದು ಸಹಜವಾಗೇ ಪ್ರತಿಪಕ್ಷಗಳನ್ನು, ಸಾರ್ವಜನಿಕರನ್ನು ಕೆರಳಿಸಿದೆ. ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ, ಲಿಕ್ಕರ್ ಶುಲ್ಕ ಏರಿಕೆ ಬೆನ್ನಲ್ಲೇ ಆದ ತೈಲ ಬೆಲೆ ಏರಿಕೆ ಎಲ್ಲರನ್ನೂ ಕೆರಳಿಸಿದೆ. ದುಬಾರಿ ದುನಿಯಾ ಅಂತ ಜನರು ಹೇಳ್ತಿರೋವಾಗಲೇ ರಾಜ್ಯ ಸರ್ಕಾರ ಏಕಾಏಕಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮಾಡಿತ್ತು. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದ್ದು ಪ್ರತಿ ಲೀಟರ್ ಪೆಟ್ರೋಲ್ ದರ ₹3 ಹೆಚ್ಚಳವಾದರೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ₹3.25 ಹೆಚ್ಚಳವಾಗಿದೆ. ಮಾರಾಟ ತೆರಿಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಮಾಡಿದ ಪರಿಣಾಮ ವಾಹನ ಸವಾರರ ಮೇಲೆ ಸೇಲ್ಸ್ ಟ್ಯಾಕ್ಸ್ ಬರಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರ ಏಕಾಏಕಿ ಜನರ ಜೇಬಿಗೆ ಕತ್ತರಿ ಹಾಕಿದೆ. ಇದು ಪ್ರತಿಪಕ್ಷಗಳ ನಾಯಕರನ್ನು ಕೆರಳಿಸಿತ್ತು. ಸರ್ಕಾರದ ದುರಾಡಳಿತ, ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ಏನು ನಡೀತಿದೆ, ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ನಾಡಿನ ಜನತೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ, ದಂಗೆ ಹೇಳಬೇಕು ಅನ್ನೋ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ₹3.25 ಜಾಸ್ತಿ ಮಾಡಿದ್ರಿ. ಈಗ ನ್ಯಾಚುರಲಿ ಬಸ್ ದರ ಜಾಸ್ತಿ ಆಗುತ್ತೆ, ಹಾಲು ದರ ಜಾಸ್ತಿ ಆಗುತ್ತೆ, ಉಳಿದ ಎಲ್ಲ ತರಕಾರಿ, ಬೇಳೆ ಕಾಳುಗಳು ಸೇರಿದಂತೆ ಅಕ್ಕಿ ಎಲ್ಲವೂ ಸಾರಿ ಜಾಸ್ತಿ ಆಗುತ್ತೆ. ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಇದು ಜನರನ್ನ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ತುಕೊಳ್ಳುವಂಥ ಸರ್ಕಾರ ಜನರ ಗಾಯದ ಮೇಲೆ ಬರೆ ಎಳೆದಿದೆ. ಪ್ರತಿಪಕ್ಷಗಳು ಹೀಗೆ ಟೀಕೆ ಮಾಡಿಕೊಳ್ಳುವಾಗಲೇ ಬೆಲೆ ಏರಿಕೆ ಸಮರ್ಥನೆ ಮಾಡಿಕೊಂಡಿದ್ರು ಸಿದ್ದರಾಮಯ್ಯ. ಅದಕ್ಕೆ ಕೊಟ್ಟ ಕಾರಣ ಬೇರೆಯೇ ಇತ್ತು. 99.85ರಿಂದ ₹102.80 ಆಗಿದೆ. ತಮಿಳುನಾಡಿನ ಸಮ ಆಗಿದೆ. ಕಾಸರಗೋಡು ₹106.66. ರಾಜಸ್ಥಾನ ಯಾರಪ್ಪ ಸರ್ಕಾರ ಇರೋದು? ನಮ್ಮದು 102 ಇದ್ದರೆ ಅವರು 104.86. ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು? ಯಾರ ಪಕ್ಷ ಸರ್ಕಾರದಲ್ಲಿರೋದು? 106.47. ಸೊ ಕರ್ನಾಟಕ 102.80. ಪೆಟ್ರೋಲ್ ಡೀಸೆಲ್ ದರ ಏರಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಬಿಸಿ ಮುಟ್ಟಿಸಿದೆ.
ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿತ್ತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರ ದೊಡ್ಡ ಪ್ರತಿಭಟನೆ ನಡೆದಿತ್ತು. ಎತ್ತಿನ ಗಾಡಿಯಲ್ಲೇ ಬಂದ ಬಿಜೆಪಿ ನಾಯಕರು ಮಾತು ಮಾತಿಗೂ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಯಾರ್ದು ಎರಡು ನಾಲಿಗೆ? ಯಾರು ಎರಡು ನಾಲಿಗೆ? ಈಗ ನುಂಗಣ್ಣ ಯಾರು? ನುಂಗಣ್ಣ ಯಾರು? ನುಂಗಣ್ಣ ಯಾರು? ಸಿದ್ದರಾಮಣ್ಣ ನುಂಗಣ್ಣ. ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ, 3.5 ರೂಪಾಯಿ ತೆರಿಗೆನ ಜಾಸ್ತಿ ಮಾಡೋಣ ಅಂತ ಹೇಳಿ ಇಂಥ ಒಂದು ಜನವಿರೋಧಿ ನಿರ್ಧಾರವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ಬಿಜೆಪಿ ಹೀಗೆ ಪ್ರತಿಭಟನೆ ಮಾಡುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಮಾಡಿ ಅಂಕಿಅಂಶಗಳ ಸಮೇತ ಪ್ರತಿಭಟನೆ ಮಾಡಿದ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ರು. ಸಿದ್ದರಾಮಯ್ಯನವರ ಮೊದಲ ಟಾರ್ಗೆಟ್ ಆಗಿದ್ದದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿಯವರು ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಬೆಲೆಗಳನ್ನೆಲ್ಲ ಇಳಿಸ್ತೀನಿ, ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿ, ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನರೇಂದ್ರ ಮೋದಿಯವರು ನಡ್ಕೊಂಡಿದ್ದಾರೆ. ಇಲ್ಲಿ ತದ್ವಿರುದ್ಧ ಆಗಿದೆ. ನರೇಂದ್ರ ಮೋದಿಯವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು, ಆದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಮತ್ತೆ ಯಾರ ವಿರುದ್ಧ ಇವರು ಫೈಟ್ ಮಾಡಬೇಕಾಗಿರೋದು? ಯಾರ ವಿರುದ್ಧ ಫೈಟ್ ಮಾಡ್ಬೇಕ್ರಿ? ಬಿಜೆಪಿಯವರು 410ರಿಂದ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ, ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಪ್ರತಿಪಕ್ಷಗಳ ಪ್ರತಿಭಟನೆ ಅಷ್ಟಕ್ಕೆ ನಿಂತಿರಲಿಲ್ಲ. ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು. ರಸ್ತೆ ತಡೆಯನ್ನೂ ನಡೆಸಿದ್ರು. ರಾಜ್ಯವ್ಯಾಪಿ ಬಿಜೆಪಿ ಪ್ರತಿಭಟನೆ ಇತ್ತು. ಬೆಂಗಳೂರಲ್ಲಿ ಬಿಜೆಪಿ ಕಚೇರಿಯಿಂದ ವಿಧಾನಸೌಧದವರೆಗೆ ಸೈಕಲ್ನಲ್ಲಿ ಹೋಗಲು ರೆಡಿಯಾಗ್ತಿದ್ದಂತೆ ಬಿಜೆಪಿ ಕಚೇರಿ ಬಳಿ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದಿದ್ರು. ಪೆಟ್ರೋಲ್, ಡೀಸೆಲ್ ದರ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿರುವಾಗಲೇ ರಾಜಧಾನಿ ಬೆಂಗಳೂರು ಜನರಿಗೆ ಜಲಮಂಡಳಿ ಮತ್ತೊಂದು ದರ ಏರಿಕೆ ಶಾಕ್ ನೀಡಲು ಮುಂದಾಗಿದೆ. ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ವಾಟರ್ ರೇಟ್ ಕೂಡ ದುಬಾರಿಯಾಗಲಿದೆ. ಸರ್ಕಾರ ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಆದರೆ ಅದರ ಬಗ್ಗೆ ತೀರ್ಮಾನ ಮಾಡುವಂತಹ ಅಧಿಕಾರ ಸರ್ಕಾರಕ್ಕಿರೋದ್ರಿಂದ ಸದ್ಯಕ್ಕೆ ಜಲಮಂಡಳಿ ವತಿಯಿಂದ ಯಾವುದೇ ರೀತಿಯಲ್ಲಿ ಇದರ ಬಗ್ಗೆ ನಾವು ಚಿಂತನೆ ನಡೆಸ್ತಾ ಇಲ್ಲ. ಮುಂದೆ ಸರ್ಕಾರ ಹಂತದಲ್ಲಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ. ಹಾಲು, ತರಕಾರಿ ಬೆಲೆ ಏರಿಕೆ, ಪೆಟ್ರೋಲ್, ಡೀಸೆಲ್ ಏರಿಕೆ ಬಿಸಿ ಹೋಟೆಲ್ ಉದ್ಯಮಕ್ಕೂ ತಟ್ಟಿದೆ. ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಆಹಾರ ಪದಾರ್ಥ ಬೆಲೆ ಏರಿಕೆಗೆ ಚಿಂತಿಸಿದೆ. ಸರ್ಕಾರಕ್ಕೆ 1 ತಿಂಗಳ ಕಾಲ ಡೆಡ್ಲೈನ್ ನೀಡಿದ್ದು, ಸರ್ಕಾರ ಪೆಟ್ರೋಲ್, ಡೀಸೆಲ್ ಬೆಲೆ ಇಳಿಕೆ ಮಾಡದೇ ಇದ್ರೆ ಹೋಟೆಲ್ ಮಾಲೀಕರು ಆಹಾರ ಬೆಲೆ ಏರಿಕೆ ಮಾಡಬೇಕಾಗುತ್ತದೆ. ಪೆಟ್ರೋಲ್ ಡೀಸೆಲ್ ದರ ಕಮ್ಮಿ ಮಾಡಿದರೆ ನಾವು ಅದರ ಬಗ್ಗೆ ಯೋಚನೆ ಮಾಡಲ್ಲ. ರೇಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಕಮ್ಮಿ ಮಾಡದೆ ಹೋದರೆ ಮತ್ತೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚಿಂತನೆ ಮಾಡ್ತೇವೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಗ್ಯಾರಂಟಿಗಳಿಗಾಗೇ ಎನ್ನುತ್ತಿವೆ ಪ್ರತಿಪಕ್ಷಗಳು. ಗ್ಯಾರಂಟಿಗಳಿಗೋಸ್ಕರ ಇಡೀ ರಾಜ್ಯದ ಜನರಿಗೆ ಬರೆ ಎಳೆಯೋದು ಎಷ್ಟು ಸರಿ ಅನ್ನೋದು ಪ್ರತಿಪಕ್ಷಗಳ ಪ್ರಶ್ನೆಯಾಗಿತ್ತು. ಅದೆಲ್ಲದಕ್ಕೂ ಉತ್ತರ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಈ ವರ್ಷ 24-25ರಲ್ಲಿ 60,000 ಕೋಟಿ ಕೊಡಬೇಕು. ರಿಸೋರ್ಸಸ್ ಮೊಬಿಲೈಸ್ ಮಾಡಬೇಕಾ ಬೇಡ? ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ, ಅಭಿವೃದ್ಧಿ ಕೆಲಸ ಮಾಡಕ್ಕೆ. ಹಾಗಾದ್ರೆ ಬಿಜೆಪಿಯವರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡಿಬಿಡಿ ಅಂತ ಹೇಳ್ತಾರಾ? ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಆರೋಪ, ರಾಜ್ಯ ಸರ್ಕಾರದತ್ತ ಕೇಂದ್ರ ಸರ್ಕಾರದ ನೋಟ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾದಂತೆ ಇಬ್ಬರ ಜಗಳದಲ್ಲಿ ಬಲಿಯಾಗ್ತಿರೋದು ಮತದಾರ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತಿರೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪೆಟ್ರೋಲ್, ಡೀಸೆಲ್ ದರ ಇಳಿಸಬೇಕು ಅಂತ ಹೇಳಿದರೆ ಬಿಜೆಪಿಯವರು ಗ್ಯಾರಂಟಿ ನಿಲ್ಲಿಸಲಿ ಅಂತ ಹೇಳ್ತಾರಾ ಅನ್ನುವ ಪ್ರಶ್ನೆಯನ್ನು ಮುಖ್ಯಮಂತ್ರಿಯವರು ಕೇಳ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್ ದರಕ್ಕೂ ಗ್ಯಾರಂಟಿಗೂ ನೇರ ಸಂಬಂಧ ಇದೆ ಅನ್ನುವಂಥದ್ದು ಮುಖ್ಯಮಂತ್ರಿಯವರೇ ಒಪ್ಕೊಳ್ತಾ ಇರುವಂತಹ ಮಾತಾಗಿರೋದ್ರಿಂದಾಗಿ ಯಾವ ಸ್ವರೂಪದಲ್ಲಿ ಹಾಗಾದರೆ ಸರ್ಕಾರ ಒಂದು ಕಡೆಯಲ್ಲಿ ಗ್ಯಾರಂಟಿ ಹೇಳ್ತಾ ಇದೆ, ಗ್ಯಾರಂಟಿನ ಕೊಟ್ಟಿದ್ದೀವಿ, ಅದಕ್ಕಾಗಿ 56,000 ಕೋಟಿ ರೂಪಾಯಿ ಮೀಸಲಿಟ್ಟಿರೋದನ್ನ 60,000 ಕೋಟಿ ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮೇಲಿನ ಈಗ ಏನು ಮಾರಾಟ ತೆರಿಗೆ ಹೆಚ್ಚಳ ಮಾಡಿದ್ದಾರೆ, ಇದರಿಂದ ಅಂದಾಜು 2,800 ಕೋಟಿಯಿಂದ 3,000 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿಯಾಗಿ ಆದಾಯ ಸಂಗ್ರಹಣೆ ಆಗಬಹುದು ಸರ್ಕಾರಕ್ಕೆ ಅನ್ನುವಂಥ ಅಂದಾಜನ್ನು ಮಾಡಲಾಗಿರುವಂಥದ್ದು. ಇಷ್ಟು ಹಣದ ಸ್ಪೆಂಡಿಂಗ್ ಒಂದು ಕಡೆಯಲ್ಲಿರುವಂಥದ್ದು, ಇನ್ನೊಂದು ಕಡೆಯಲ್ಲಿ ಬರ್ತಾ ಇರುವಂತಹ ರಿಸೋರ್ಸಸ್ ಮೊಬಿಲೈಸ್ ಮಾಡುವಂತಹ ವಿಚಾರವನ್ನೇನು ಮುಖ್ಯಮಂತ್ರಿಯವರು ಹೇಳಿದಾರಲ್ಲ, ಅದಕ್ಕೂ ಇರುವಂತಹ ಸಂಬಂಧ, ಇದನ್ನು ಹಿಂಗೆ ತುಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಮತ್ತು ಜನಸಾಮಾನ್ಯರ ಮೇಲೆ ಈ ಹೊರೆಯನ್ನು ಹಾಕುವಂಥ ಕಾರಣಕ್ಕಾಗಿ ಹಾಗಾದರೆ ನಿಮಗೆ ಮತ ಕೇಳುವಂತಹ ಸಂದರ್ಭದಲ್ಲಿ ಗೊತ್ತಿರಲಿಲ್ವಾ ಜನರ ಮೇಲೆ ಹೊರೆ ಹಾಕಿನೇ ಮತ್ತೆ ನಾವು ಇದನ್ನು ವಾಪಸ್ ಕೊಡಬೇಕು ಅಂತೇಳಿ? ಹಾಗಾದರೆ ಮೊನ್ನೆವರೆಗೆ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು ಬಿಜೆಪಿಯವರೊಂದು ಪ್ರಚಾರ ಮಾಡ್ತಾ ಇದ್ರಲ್ಲ, ಗಂಡನ ಜೇಬಿಂದ ಕಿತ್ತು ಹೆಂಡತಿ ಕೈಗೆ ದುಡ್ಡು ಕೊಡ್ತಾ ಇದ್ದಾರೆ, ಇದು ಇವರ ಗ್ಯಾರಂಟಿ ಅಂತ ಹೇಳ್ತಿದ್ರಲ್ಲ,
ಅದನ್ನು ಕಾಂಗ್ರೆಸ್ ಒಪ್ಕೊಳ್ತಾ ಇದೆಯಾ, ಅದನ್ನು ಕಾಂಗ್ರೆಸ್ ಸಮರ್ಥಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆಯಾ, ಈ ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸೋಣ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ನಾಯಕರು ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ನಾಗರಾಜ್ ಯಾದವ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಅಶೋಕ್ ಗೌಡ್ರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಜನರು ಕೂಡ ಜಾಯ್ನ್ ಆಗಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಪ್ರಶ್ನೆಗಳನ್ನು ಕೂಡ ಕೇಳೋದಕ್ಕೆ. ನನ್ನ ಚರ್ಚೆಯನ್ನು ಆರಂಭಿಸ್ತೀನಿ, ಯಾಕಂದರೆ ಈ ಚರ್ಚೆಯನ್ನು ಕಾಂಗ್ರೆಸ್ನ ಮೂಲಕವಾಗಿ ಆರಂಭಿಸಬೇಕು. ಏನು ಅವರ ಪ್ರಕಾರ ಬೆಲೆ ಏರಿಕೆ ಅನಿವಾರ್ಯತೆ ಏನಿತ್ತು ಅನ್ನೋದನ್ನೇ ಶುರು ಮಾಡೋಣ. ಯಾವ ಕಾರಣಕ್ಕಾಗಿ ಬೇಕಿತ್ತು ಬೆಲೆ ಏರಿಕೆ, ನಾಗರಾಜ್ ಯಾದವ್ ಅವರೇ? ನೋಡಿ, ತಾವು ಈ ಕಾರ್ಯಕ್ರಮದಲ್ಲಿ ತೋರಿಸುವ ಮುಖ್ಯಮಂತ್ರಿಗಳ ಹೇಳಿಕೆಗಳನ್ನು ತೋರಿಸಿದ್ರಿ, ವಿರೋಧ ಪಕ್ಷಗಳ ಆಕ್ರೋಶವನ್ನು ತೋರಿಸಿದ್ರಿ. ಜನಸಾಮಾನ್ಯರ ವಿಚಾರದ ಬಂದಾಗ ನಾವೆಲ್ಲರೂ ಕೂಡ ಎಲೆಕ್ಷನ್ ಟೈಮಲ್ಲಿ ಬೇರೆ ಬೇರೆ ಆಗ್ಬೋದು, ಎಲ್ಲರೂ ಸೇರಿ ಇದಕ್ಕೊಂದು ಪರಿಹಾರ ಕಂಡುಕೋಬೇಕಾಗಿರ್ತಕ್ಕಂಥ ತಾತ್ವಿಕ ನಿಲುವಿನ ಮೇಲೆ ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಮಾಡ್ಕೊಂಡು ನಾನು ರಾಜಕೀಯವನ್ನು ಮೀರಿ ಇವತ್ತು ಮಾತಾಡಬೇಕು ಅನ್ನೋದಾದರೆ, ನಾವು 3,71,000 ಕೋಟಿ ರೂಪಾಯಿಗಳ ಬಡ್ಜೆಟನ್ನು ಕೊಟ್ಟಾಗ ನಾವು 56,000 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮೀಸಲಾಗಿಟ್ಟಿರೋದು ಯಾವ ಕಾರಣಕ್ಕೆ ಈ ಕಾನ್ಸೆಪ್ಟ್ ನಮ್ಮ ಮುಂದೆ ಬಂತು ಅಂತ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಅದನ್ನು ಕೇಳ್ತಾ ಇದ್ದೀರಿ, ನಾವು ಕೇಳಿದ್ವಾ, ನೀವು ಕೊಟ್ರಿ ಮತ್ತು ನಮ್ಮ ಮೇಲೆ ಬರೆ ಆಗ್ತಿದ್ದೀರಿ, ಗಂಡಿನ ಕೈಯಿಂದ ಕಿತ್ಕೊಂಡು ನೀವು ಹೆಂಡತಿ ಮಕ್ಕಳು ಕೊಡ್ತಾ ಇದ್ದೀರಿ ಅನ್ನೋ ಮಾತು ಬರ್ತದಲ್ಲ. ಯಾವ ಕಾರಣಕ್ಕೋಸ್ಕರ ನಾವು 56,000 ಕೋಟಿ ರೂಪಾಯಿಗಳನ್ನು 5 ಗ್ಯಾರಂಟಿಗಳ ಕೊಡಲಿಕ್ಕೆ ಈ ಪರಿಸ್ಥಿತಿ ಕರ್ನಾಟಕದ ಉದ್ಭವ ಆಯಿತು ಅಂತ ಯೋಚನೆ ಮಾಡಿದಾಗ, ಸ್ವಲ್ಪ ಹಿಂದಕ್ಕೆ ಹೋದಾಗ ಕೋವಿಡ್ ಸಂದರ್ಭದಿಂದ ಇವತ್ತಿನವರೆಗೂ ನೋಡಿದಾಗ ಬಡವರಿಗಿಂತ ಈ ಬಡತನ ರೇಖೆಗಿಂತ ಕೆಳಗೆ ಹೋಗಿರ್ತಕ್ಕಂಥ ನಾವು ನೋಡಿದ್ದೇವೆ ಹೊರತು ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ನಾವು ನೋಡಿದ್ದೇವೆ. ಗ್ಯಾಸ್ ಬೆಲೆ 410 ರೂಪಾಯಿ ಇದ್ದಂಥ ಗ್ಯಾಸನ್ನ ಬಂದುಬಿಟ್ಟು 900 ಚಿಲ್ಲರೆಗೆ ತೊಗೊಂಡೋಗಿರ್ತಕ್ಕಂಥ ಇರ್ಬೋದು. ಡೀಸೆಲ್ ಬೆಲೆ 62 ರೂಪಾಯಿ ಇದ್ದ ಸಂದರ್ಭದಲ್ಲಿ $113 ಸಂದರ್ಭದಲ್ಲಿ ಕೂಡ ಇದ್ದರೂ ಕೂಡ ಅದು ಕೋವಿಡ್ ಸಂದರ್ಭದಲ್ಲಿ $60-70 ಬಂದಾಗಲೂ ಕೂಡ ಕಡಿಮೆ ಮಾಡದೇ ಇರೋ ಸಂದರ್ಭದಲ್ಲಿ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಮತ್ತು ಜನಗಳ ಜೀವನ ನಡೆಸೋದೇ ದುಸ್ತರ ಆಗಿರೋ ಸಂದರ್ಭದಲ್ಲಿ ಅವರಿಗೆ ಸ್ವಾಭಿಮಾನದ ಬದುಕು ಕಡಿಸ್ಕೊಳ್ತಾ 5 ಕಾರ್ಯಕ್ರಮನ ಕೊಟ್ಟಿದ್ದು ಹೊರತು ಚುನಾವಣೆಗೋಸ್ಕರ ಅಲ್ಲ ಅಂತ ಹೇಳ್ತೀವಿ. ಅವರ ಸ್ವಾಭಿಮಾನ ಬದುಕಿಗೋಸ್ಕರ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತೀವಿ. ಒಂದು ಕಡೆ 56,000ರಿಂದ 60,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಮೀಸಲಿಟ್ಟಿರ್ತಕ್ಕಂಥ ವಿಚಾರ ಇರೋದು. ಮೊನ್ನೆ ಪ್ರೆಸೆಂಟ್ ಮಾಡಿದ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ 1,20,000 ಕೋಟಿನ ಅಭಿವೃದ್ಧಿಗೋಸ್ಕರ ಮೀಸಲಾಟಿರೋ ವಿಚಾರಗಳಂತ ಹೇಳಿರ್ತೀವಿ. ಈ ಬೆಂಗಳೂರು ನಗರ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತೂ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇರ್ತಕ್ಕಂಥ ಒಂದು ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ರಾಜ್ಯ ಆಗಿರ್ತಕ್ಕ ಸಂದರ್ಭದಲ್ಲಿ ನಾವು ಕೇವಲ ಸ್ಟ್ಯಾಗ್ನೆಟ್ ಆಗಿ ಒಂದು ಸ್ಟೇಬಲ್ ಆಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕಾಗ್ತದೆ. ಈ ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರೀಯ ನಗರವಾಗಿ ಮಾಡಬೇಕಾಗ್ತದೆ. ಈ ರಾಜ್ಯವನ್ನು ಇನ್ನೂ ಉತ್ತಮ ಸ್ಥಿತಿ ತಗೊಂಡು ಹೋಗಬೇಕು ಮಾಡೋದಕ್ಕೆ ಬೇಕಾಗಿ ನೀವು ಬೆಲೆ ಏರಿಕೆ ಮಾಡಿದ್ದೀರಿ. ಅಲ್ಲಿಗೆ ಬರ್ತೀನಿ 30 ಸೆಕೆಂಡ್ಸ್ ಕೊಡಿ. ನಾನು ಹಾಗಾಗಿ ಹೇಳ್ತೀನಿ, ಒಂದು ಕಡೆ ಅಭಿವೃದ್ಧಿ ಅಂತಕ್ಕಂಥ ವಿಚಾರ ಇರಬೇಕಾದ್ರೆ ಈಗ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಮಾಡಿರ್ತಕ್ಕಂಥ ನೀವೇ ಹೇಳಿದಾಗೆ 2,800 ಕೋಟಿ ರೂಪಾಯಿಗೂ 60,000 ಕೋಟಿ ರೂಪಾಯಿಗೂ ಎಲ್ಲಿ ತುಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ನಾವು ಪೆಟ್ರೋಲ್ ಬೆಲೆ ಏರಿಕೆ ಇಟ್ಕೊಂಡು ಗ್ಯಾರಂಟಿ ಕೊಟ್ಟದ್ದು ಅಲ್ಲೇ ಎಲ್ಲ ವಿಚಾರ ಹೇಳ್ತೀನಿ. ನಾವು ಕೊಟ್ಟ ಮಾತಂದು ನಡ್ಕೊಂಡಿದ್ದೀವಿ ಕಳೆದ 14 ತಿಂಗಳಿಂದ. ಮೊಬಿಲೈಸ್ ಮಾಡೋದಕ್ಕೆ ಬೇಕಾಗಿ ಬೆಲೆ ಏರಿಕೆ, ಈ ರಿಸೋರ್ಸ್ ಅಭಿವೃದ್ಧಿಗಾಗಿ ಬೆಲೆ ಏರಿಕೆ ವಿಚಾರ 1 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಮಾಡಿರುವಂತದ್ದು ಯಾವ ಕಾರಣಕ್ಕಾಗಿ? ಯಾವುದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನೀವು ಕರ್ನಾಟಕದ ಬಜೆಟ್ ನಲ್ಲಿ ಹೇಳಿದಿರಿ. ಒಂದು ನಿಮಿಷ, ನಾವು ಅಧಿಕಾರವನ್ನು ಬಿಟ್ಟುಕೊಟ್ಟ ಸಂದರ್ಭದಲ್ಲಿ 2019ರಲ್ಲಿ ಇವರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ಸಾಲ ಎಷ್ಟು ಇತ್ತು ಅಂತಂದರೆ 2.18 lakh crores ಇತ್ತು. ಬೊಮ್ಮಾಯಿ ಸರ್ಕಾರ ಬಿಟ್ಟು ಹೋಗಿ ಎಷ್ಟಾಗಿರ್ತಕ್ಕಂಥ ವಿಚಾರ ನೋಡಿದಾಗ 5.4 ಲಕ್ಷ ಕೋಟಿಗಳು. ಅದಕ್ಕಿಂತ 5 ವರ್ಷದ ಹಿಂದೆ ಬಿಜೆಪಿಯವರು ಬಿಟ್ಟು ಹೋದಾಗ ಎಷ್ಟಿತ್ತು ಗೊತ್ತಾ? 1 ಲಕ್ಷ ಚಿಲ್ಲರೆ ಇತ್ತು. ನಾವು 1.25 ಲಕ್ಷ ಮಾಡಿದ್ವು ಆಗ. ನಿಜ, ಅಭಿವೃದ್ಧಿಗೋಸ್ಕರ ಮಾಡಬೇಕಾಗ್ತದೆ. ಒಂದು ನಿಮಿಷ ತಿಳ್ಕೊಳ್ಳಿ, ಅದನ್ನೇ ಹೇಳ್ತೀನಿ. ಸತ್ಯವನ್ನು ಆಗಲ್ಲ ನೋಡಿ. 1 ಲಕ್ಷಕ್ಕೂ 3,22,000 ಕೋಟಿಗೂ ಬಹಳ ಡಿಫರೆನ್ಸ್ ಇರ್ತದೆ. 3 ಪಟ್ಟಿಗೂ 1 ಪಟ್ಟಿಗೂ 55,000 ಕೋಟಿಯಿಂದ 1 ಲಕ್ಷಕ್ಕಿಂತ ಹೆಚ್ಚು ಹೋಗುವಂತದಕ್ಕೂ ವ್ಯತ್ಯಾಸ ಇರುತ್ತೆ ಅಂತ ಡಬಲ್ ಆಗ್ತಾ ಇರುವಂತದಲ್ಲಿ. ಅದಕ್ಕೆ ಮುಂಚೆ ತಿಳ್ಕೊಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕಾರ ಬಿಟ್ಟುಕೊಡೋ ಸಂದರ್ಭದಲ್ಲಿ 2.18 ಲಕ್ಷ ಕೋಟಿಗಳು ಕಳೆದ 70 ವರ್ಷದಿಂದ ಮಾಡಿದ ಸಾಲ. ಇವರು 3.25 ವರ್ಷಕ್ಕೆ ಅಧಿಕಾರ ನಡೆಸಿದ್ರು. ಅದಕ್ಕೆ ಹಿಂದಿನ 5 ವರ್ಷದಲ್ಲಿ ನೀವು 1 ಲಕ್ಷ ಕೋಟಿ ಸಾಲ ಮಾಡಿದ್ರಿ ಅಂತ 70 ವರ್ಷಕ್ಕೆ ಹೋಲಿಕೆ ಮಾಡಬೇಡಿ ಅಂತ ಹೇಳ್ತಿರೋದು. ಒಂದು ನಿಮಿಷ, 10 ವರ್ಷಕ್ಕೆ ಹೋಲಿಕೆ ಮಾಡಬೇಡಿ. ಆ 1 ಲಕ್ಷ ನಾ ಮಾಡಿದ್ರು ಕೂಡ ಇವರು 3.22 ಲಕ್ಷ ಕೋಟಿಗಳು ಮಾಡಿದ್ರಲ್ಲ. ಅಭಿವೃದ್ಧಿ ಆದ್ರೆ ಏನ್ ಮಾಡಿದ್ರು? ಜನ ಯಾಕೆ ತಿರಸ್ಕಾರ ಮಾಡಿದ್ರು? ಅಭಿವೃದ್ಧಿ ಮಾಡಿದ್ದಾದ್ರೆ ಈ ಸಾಲ ಮಾಡಿದ್ರಲ್ಲ. ತಿಂಗಳಿಗೆ ಎಷ್ಟು ಕಟ್ಟಬೇಕು ಗೊತ್ತಾ? 56,000 ಕೋಟಿ ರೂಪಾಯಿಗಳನ್ನ ಲೋನ್ ಮತ್ತು ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಆಗಬೇಕಾಗ್ತದೆ. ಇವರು ಮಾಡಿರೋ ಸಾಲಕ್ಕೆ ನಾವು ಇಂಟ್ರೆಸ್ಟ್ ಮತ್ತು ಲೋನ್ ಕಟ್ಟತಕ್ಕಂಥ ಪ್ರಸಂಗ ತಂದಿರ್ತಕ್ಕಂಥದ್ದು. ಬಿಟ್ಟು ಹೋಗುವಾಗ ಎಷ್ಟು ಸಾಲ ಇರುತ್ತೆ ರಾಜ್ಯದ ಮೇಲೆ? ನೀವು ಬಿಟ್ಟು ಹೋಗುವಾಗ ರಾಜ್ಯ ಮೇಲೆ ಎಷ್ಟು ಸಾಲ ಇರುತ್ತೆ? ಪ್ರಯತ್ನವನ್ನು ಮಾಡ್ತೇವೆ, ರಿಸೋರ್ಸ್ ಮೊಬಲೈಸ್ ಮಾಡ್ತೇವೆ. ಖಂಡಿತವಾಗ್ಲೂ ಕೂಡ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ರಾಜ್ಯವನ್ನಾಗಿ ನಮ್ಮ ರೋನ್ ರಾಜ್ಯವಾಗಿ ಮಾಡಿ ಹೋಗ್ತೀವಿ ಹೊರತು ಸಾಲವನ್ನು ಜನಗಳ ತಲೆ ಮೇಲೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.